ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತು ಫಸ್ಟ್ ಟೈಮು ಒಂದು ಸಿನಿಮಾ ರಿವ್ಯೂ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಮಾರ್ನಿಂಗ್ ಶೋ ಅಂದರೆ ಫ್ಯಾನ್ಸ್ ಶೋ, ಬೆಳಗ್ಗೆ 6:30 ಶೋ ಇದು. ಈಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆ. ಈಗ ನಾನು ಥಿಯೇಟ್ರ್ ಹತ್ರ ಹೋಗ್ತಿದ್ದೀನಿ. ಸಿನಿಮಾ ನೋಡಿಬಿಟ್ಟು ನನಗೇನು ಇಷ್ಟ ಆಯಿತು, ಹಾಗೆ ಸಿನಿಮಾದಲ್ಲಿ ಏನು ಚೆನ್ನಾಗಿದೆ ಪ್ರತಿಯೊಂದು ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಈಗ ನಾನು ಹೋಗ್ತಿರೋದು ನಮ್ಮ ಚಳ್ಳಕೆರೆಯಲ್ಲಿರೋ ರಾಮಕೃಷ್ಣ ಥಿಯೇಟ್ರ್ ಹತ್ರ. ಆಲ್ರೆಡಿ ಥಿಯೇಟ್ರ್ ಹತ್ರ ಬಂದಿದ್ದೀನಿ. ಇನ್ನು ನನಗೇನು ಇಷ್ಟ ಆಯಿತು, ರಿವ್ಯೂಸ್ ಏನು, ಪಬ್ಲಿಕ್ ರಿವ್ಯೂ ಏನು, ಪ್ರತಿಯೊಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೂಪರ್. ಇನ್ನು ನಮ್ಮ ಈ ಸಿನಿಮಾದಲ್ಲಿ ನಮ್ಮ ಸುದೀಪ್ ಅವ್ರದ್ದು ಒನ್ ಮ್ಯಾನ್ ಶೋ, ಅಂದರೆ ಒಂದು ಕೈಯಲ್ಲಿ ಎತ್ಕೊಂಡು ಹೋಗಿದ್ರು ಅವ್ರ ನಟನೆ ಮೂಲಕ ಈ ಸಿನಿಮಾನ. ಫ್ರೆಂಡ್ಸ್, ಹೇಳ್ಬೇಕಂದ್ರೆ ಈ ಸಿನಿಮಾ ಮಾರ್ಕ್ ಸಿನಿಮಾ ಏನಿದೆ, ಇದು ಸುದೀಪ್ ಅವರ ಅಭಿಮಾನಿಗಳಿಗೆ ಬಾಡೂಟ ಇದ್ದಂಗೆ, ಬಿರಿಯಾನಿ ಊಟ. ನಮ್ಮ ಡೈರೆಕ್ಟ್ರು ವಿಜಯ್ ಕಾರ್ತಿಕೇಯ ಗುರು, ಇವರು ಮ್ಯಾಕ್ಸ್ ಸಿನಿಮಾ ಲಾಸ್ಟ್ ಇಯರ್ ಬಂದಿತ್ತು. ಈ ಇಯರು ಮಾರ್ಕು, ಬಟ್ ಮ್ಯಾಕ್ಸ್ನ ಮೀರಿಸಿದೆ ಈ ಮಾರ್ಕು. ತಮ್ಲೈನಲ್ಲಿ ನೋಡಿರ್ತೀರ ಈ ಲೈನು, ಮ್ಯಾಕ್ಸನ್ನು ಮೀರಿಸಿದ ಮಾರ್ಕ್ ಸಿನಿಮಾ. ಗುರು, ಸಿನಿಮಾದಲ್ಲಿರೋದು 4 ಹಾಡು. 4 ಹಾಡಲ್ಲಿ ಒಂದು ಹಾಡು ಮಾತ್ರ ಒಂದು ಸ್ವಲ್ಪ ಡೌನ್ ಅನ್ನಿಸ್ತು. ಇನ್ನು 3 ಹೆವಿ, ಅಂದರೆ ತಲೆಗೆ ಹೋಗುತ್ತೆ ಗುರು, ಹಂಗೆ ಸೈಕ್ ಹಾಕ್ತಿರ್ತೀರ. ಲಾಸ್ಟ್ ಸಾಂಗು ಒಂದು ದೇವ್ರ ಮುಂದೆ ಸಾಂಗ್ ಇದೆ ವಿತ್ ಫೈಟು. ಫಸ್ಟ್ ಸಾಂಗ್ ವಿತ್ ಫೈಟು ಹೆವಿ ಅಂದರೆ ಹೆವಿ ಇದೆ ಗುರು. ನನ್ನ ರೇಟಿಂಗ್ಸ್ ಬಂದುಬಿಟ್ಟು 10ಕ್ಕೆ 9.8 ಕೊಡ್ತಿದ್ದೀನಿ ಗುರು. BGM ಅಂಜನೀಶ್ ಲೋಕನಾಥ್ ಅದು ಏನು ಕುಡ್ದು ಇಲ್ಲ ಅದೇನು ತಿಂದು ಹೊಡೆದಿದ್ದಾರೆ ಗೊತ್ತಿಲ್ಲ, BGM ಮಾತ್ರ ಸಖತ್ತಾಗಿದೆ ಗುರು. ಹೆವಿ BGM ಮಾತ್ರ ಆ ಫೈಟ್ ಸೀಕ್ವೆನ್ಸಲ್ಲಿ. ಹಾಗೆ ಸುದೀಪ್ ಅವ್ರ ಫೈಟು ಸ್ಟೈಲಿಶ್, ಹೆವಿ ಸ್ಟೈಲಿಶ್ ಆಗಿದೆ. ಸ್ಟೆಂಟ್ ಡೈರೆಕ್ಟರ್ ಯಾರಿದ್ದಾರೆ, ರವಿ ವರ್ಮ ಅವರಾಗಿರ್ಬೋದು, ಮತ್ತು ಇನ್ನೊಬ್ರು ಯಾರೋ ಮಾಡಿದಾರಂತೆ ಫೈಟ್ ಮಾಸ್ಟ್ರು. ಸೊ ಅವರು ಹೆವಿ ಸ್ಟೈಲಿಶ್ ಆಗಿ ನಮ್ಮ ಸುದೀಪ್ ಅವ್ರನ್ನ ತೋರಿಸಿದ್ದಾರೆ ಫೈಟ್ ಸೀನ್ಸಲ್ಲಿ. ಹಾಗೆ ಸಿನಿಮಾ ಓವರಾಲಾಗಿ ಸಿನಿಮಾ ಹೇಳ್ಬೇಕು ಅಂದರೆ, ಅಭಿಮಾನಿಗಳಿಗೆ ಹಬ್ಬದೂಟ ಅಂದರೆ ಬಾಡೂಟ, ಅದನ್ನು ನೀವು ಏನಾದರೂ ತಿಳ್ಕೊಬೋದು. ನಾರ್ಮಲ್ ಫ್ಯಾನ್ಸ್ಗೆ ಮದುವೆ ಊಟ ಅಂದರೆ ಅರ್ಥ ಆಗುತ್ತೆ ಅನಿಸುತ್ತೆ. ಅಭಿಮಾನಿಗಳಿಗೆ ನಾನ್ ವೆಜ್ ಅಂದರೆ ನೀವು ನಾನ್ ವೆಜ್ಜಲ್ಲಿ ಏನಾದರೂ ತಗೊಬೋದು, ಫುಲ್ ಮೀಲ್ಸ್. ಫ್ಯಾಮಿಲಿ ಆಡಿಯನ್ಸು ಅಭಿಮಾನಿಗಳು ಬಿಟ್ಟು ಬೇರೆಯವ್ರು ಯಾರು ಸಿನಿಮಾ ನೋಡ್ತೀರ ಅವರಿಗೆ ಮದುವೆ ಊಟ, ಹೋಳಿಗೆ ಊಟ ಅಂತಾರಲ್ಲ, ಸ್ವೀಟ್ ಹೋಳಿಗೆ ಊಟ ಗುರು. ಈ ಸಿನಿಮಾ ಮಾತ್ರ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾರು ನೆಗೆಟಿವ್ ರಿವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಹಾಗೆ ಆನ್ಲೈನಲ್ಲಿ ಕೆಲವ್ರು ಬೇಕಂತಲೇ ನೆಗೆಟಿವ್ ಕೊಡ್ತಿದ್ದಾರೆ, ಬೆಳಗಿಂದಾನೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೆಗೆಟಿವ್ ಕೊಡೋಕ್ಕೆ. ನಾನು ಸಿನಿಮಾ ನೋಡಿರೋನು, ನಾನು ನನ್ನ ಚಾನಲಲ್ಲಿ ಫಸ್ಟ್ ಟೈಮು ರಿವ್ಯೂ ಮಾಡ್ತಿರೋದು ಸಿನಿಮಾನ. ನನ್ನ ಹಾನೆಸ್ಟ್ ರಿವ್ಯೂ ಇದು. ಸಿನಿಮಾ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸಿಕ್ಕಾಪಟ್ಟೆ ಇದೆ ಗುರು ಸಿನಿಮಾ. ಥಿಯೇಟ್ರಲ್ಲೇ ನೋಡಿ. ಪೈರಸಿ ಪ್ರಿಂಟ್ ಯಾರು ನೋಡೋಕ್ಕೆ ಹೋಗ್ಬಿಡಿ. ನೀವು ಪೈರಸಿ ಪ್ರಿಂಟ್ ಸಿಕ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಆ ಲಿಂಕ್ ಕಳಿಸಿ ನಾನು ಮುಂದೆ ಶೇರ್ ಮಾಡಬೇಕು, ಅದನ್ನು ನಾನು ಮಾಡ್ತೀನಿ. ಪೈರಸಿನ ಯಾರೂ ಬೆಂಬಲಿಸಬೇಡಿ. ಹಾಗೆ ನೆಗೆಟಿವ್ ರಿವ್ಯೂ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡ್ಬಿಡಿ. ಸಿನಿಮಾ ಮಾತ್ರ ಸಖತ್ತಾಗಿದೆ ಗುರು. ಬೇಕಾದ್ರೆ ಈಗ ಕೆಳಗಡೆ, ಈಗ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ನೆಗೆಟಿವ್ ಕಾಮೆಂಟ್ಸ್ ಬಂದೇ ಬರ್ತಾವೆ, ಅದು ನನಗೆ ಚೆನ್ನಾಗಿ ಗೊತ್ತು. ಬಟ್ ಹಾನೆಸ್ಟಾಗಿ ಹೇಳ್ತಿದ್ದೀನಿ, ಸಿನಿಮಾ ಮಾತ್ರ ಸಖತ್ತಾಗಿದೆ ಗುರು. ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನಾರ್ಮಲ್ ಫ್ಯಾನ್ಸು ಅಷ್ಟೇ, ಸುದೀಪ್ ಅವ್ರ ಅಭಿಮಾನಿಗಳು ಅಷ್ಟೇ, ಸಿನಿಮಾ ಅಭಿಮಾನಿಗಳು ಅಷ್ಟೇ. ಸಿನಿಮಾ ಮಾತ್ರ ಸಖತ್ತಾಗಿದೆ ಗುರು. ಎಲ್ಲಿ ನಿಮ್ಗೆ ಒಂಚೂರು ಬೋರ್ ಹೊಡೆಯಲ್ಲ, ಏನೂ ಇಲ್ಲ. ನನ್ನ ರೇಟಿಂಗ್ಸ್ ಅಲ್ಲಿ ಹೇಳಿದ್ನಲ್ಲ, 10ಕ್ಕೆ 9.8 ಕೊಡ್ತೀನಿ. ಇನ್ನು 2 ಪಾಯಿಂಟು ಅಂದರೆ 0.2 ಪಾಯಿಂಟ್ ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ, ಅದು ಸಣ್ಣ ಪುಟ್ಟ ಇರ್ತವೆ, ಅದಕ್ಕೋಸ್ಕರ ಅದನ್ನು ಬಿಟ್ಟಿದ್ದೀನಿ. ಓವರಾಲಾಗಿ ಸಿನಿಮಾ ಮಾತ್ರ ಹಬ್ಬ ಗುರು. ಕ್ರಿಸ್ಮಸ್ ಅನ್ನೋ ಬದಲು ಕ್ರಿಸ್ ಮಾರ್ಕ್ ಅಂತ ಹೇಳ್ಬೇಕು.